ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷವೇ ಇಲ್ಲ ಈ ಮಾತು ಹೇಳ್ತಾ ಇದ್ದಾರೆ. ಸಿದ್ದು ಪರ ಮತ್ತೆ ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ KN ರಾಜಣ್ಣ. ಸಿದ್ದು ಆಪ್ತ KN ರಾಜಣ್ಣ ಮತ್ತೆ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಇರೋದಿಲ್ಲ. BS ಯಡಿಯೂರಪ್ಪ ಏನಿದ್ದಾರೆ ಅವರು ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ. ಅದೇ ರೀತಿಯಾಗಿ HD ದೇವೇಗೌಡರು ಇಲ್ಲ ಅಂತಂದ್ರೆ JDS ಪಕ್ಷ ಇರ್ತಿರ್ಲಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದ್ರೆ ಅಲ್ಲಿ ಸಿದ್ದರಾಮಯ್ಯ ಇರಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಆಗಿ ಉಳಿಯೋದಿಲ್ಲ, ಕಾಂಗ್ರೆಸ್ ಪಕ್ಷನೇ ಇರೋದಿಲ್ಲ ಅಂತ ಹೇಳಿ ಮಾಜಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇವರು CM ಆಪ್ತ ಕೂಡ ಹೌದು. ಪದೇ ಪದೇ ಯಾವಾಗಲೂ ಕೂಡ CM ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಮತ್ತೆ ಕೂಡ ಅವ್ರ ಬಗ್ಗೆ ಈ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ, ಈ ರೀತಿಯಾಗಿಯೇ ಇರೋದು ಕರ್ನಾಟಕದಲ್ಲಿ. ಬೇರೆ ಬೇರೆ ಕಡೆ ನಾನು ಮಾತನಾಡೋಕೆ ಹೋಗಲ್ಲ. ಆದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಹಿಂದೆ ಕೂಡ ನಾನು ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಇದ್ರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಅದು ಅಧಿಕಾರದಲ್ಲಿರೋದು, ಇಲ್ಲಾಂದ್ರೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಯಾರಿಗೂ ನಾನು ಹೇಳ್ತಾ ಇಲ್ಲ, ಯಾರೋ ಹೇಳ್ಕೊಟ್ರು ಅಂತ ಕೂಡ ಹೇಳ್ತಾ ಇಲ್ಲ. ಇದು ನನ್ನ ವೈಯಕ್ತಿಕವಾದಂತಹ ವಿಚಾರ. ಹಾಗೆಯೇ ನೋಡಿ, ಬೇರೆ ಬೇರೆ ಪಕ್ಷಗಳಿದೆ. ಬಿಜೆಪಿ ಅಂದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ? BS ಯಡಿಯೂರಪ್ಪ ಅವರು ನೆನಪಾಗ್ತಾರೆ. ಯಾಕಂದ್ರೆ ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಮೇಲಕ್ಕೆ ಬಂದಂತಹ ವ್ಯಕ್ತಿ. ಅದೇ ರೀತಿಯಾಗಿ HD ದೇವೇಗೌಡರು ಅವರು ಕೂಡ ಅಷ್ಟೇ, ಒಂದು ಸ್ವಂತ ಪಕ್ಷವನ್ನು ಕಟ್ಟಿ ಹಂತ ಹಂತವಾಗಿ ಬೆಳ್ಕೊಂಡು ಬಂದು ಎಲ್ಲ ಉನ್ನತ ಸ್ಥಾನಗಳಿಗೆ ಹೋದಂತಹ ವ್ಯಕ್ತಿ. ಮುಖ್ಯವಾಗಿ ನಮ್ಮ ಕರ್ನಾಟಕದಿಂದ ಪ್ರಧಾನಿಯಾದಂತಹ ವ್ಯಕ್ತಿ. JDS ಅಂದರೆ ದೇವೇಗೌಡರು ಬರ್ತಾರೆ, BJP ಅಂದರೆ ಯಡಿಯೂರಪ್ಪ ಅವರು ಬರ್ತಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಅಂದರೆ ಬರುವಂಥದ್ದು ಹೆಸರು ಯಾರ್ದಾದ್ರೂ ಕೇಳುತ್ತೆ ಅಂದರೆ ಅದು ಸಿದ್ದರಾಮಯ್ಯ ಅವರದ್ದು ಮಾತ್ರ ಅಂತ ಹೇಳಿ KN ರಾಜಣ್ಣ ಮಾತನಾಡಿರುವಂಥದ್ದು. ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷನೇ ಇರೋದಿಲ್ಲ. ಮಾಜಿ ಸಚಿವ KN ರಾಜಣ್ಣ ಖಂಡ ತುಂಡಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸತ್ಯ ಅಂತ ಹೇಳಿ ದೀರ್ಘಾವಧಿಯ CM ಆಗಿ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ಮಾತನಾಡ್ತಾ ಹೇಳ್ತಾರೆ ಅವರು. ಈ ಎಲ್ಲ ವಿಚಾರಗಳನ್ನು CM ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ಪುಣ್ಯ ಶ್ರೇಯಸ್ಸು ಎಲ್ಲವೂ ಕೂಡ ಲಭಿಸಲಿ. ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಯಶಸ್ಸನ್ನು ಕೂಡ ಕಾಣಲಿ. 2028ರಲ್ಲೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ KN ರಾಜಣ್ಣ ಹೇಳಿದ್ದಾರೆ. ನೋಡಿ ಹೆಂಗಿದೆ. ಈ ಹಿಂದೆ ಇದೇ KN ರಾಜಣ್ಣ ಅವರು ದಲಿತ CM ವಿಚಾರವಾಗಿ ಕೂಡ ಧ್ವನಿ ಎತ್ತಿದ್ರು. ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ CM ಆಗುವಂಥ ಅವಕಾಶ ಇದೆ, ಕೊಟ್ಟಿದ್ದಾರೆ. ದಲಿತರನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿದವರು ಈಗ 2028ರಲ್ಲಿಯೂ ಕೂಡ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2028ರಲ್ಲಿ ಚುನಾವಣೆ ಏನು ನಡೀತಾ ಆಗಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. ಆಗ ಕೂಡ CM ಸಿದ್ದರಾಮಯ್ಯ ಅವರೇ ಬರಬೇಕು ಅಂತ ಹೇಳ್ತಾರೆ. ಆದರೆ ಈಗಲೇ ಸಾಕಷ್ಟು ಗೊಂದಲಗಳಿದೆ CM ಸಿದ್ದರಾಮಯ್ಯ ಅವರ ವಿಚಾರವಾಗಿ, ನಾಯಕತ್ವದ ಬದಲಾವಣೆಯ ವಿಚಾರವಾಗಿ. ಆದರೆ ಈ ನಡುವೆಯೂ ಕೂಡ KN ರಾಜಣ್ಣ ಈ ರೀತಿಯಾಗಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಮುಂದುವರಿಯೋದೇ ಇರ್ತಾ ಇಲ್ಲ. ಅವರು 2028ಕ್ಕೆ ಚುನಾವಣೆ ನಡೆದು ಗೆದ್ದು ಆಮೇಲೆ ನಮ್ಮದೇ ಸರ್ಕಾರ ಬಂದರೆ ಆಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ಹೇಳಿ KN ರಾಜಣ್ಣ ಮಾತನಾಡಿದರೆ. ಅಷ್ಟೇ ಅಲ್ಲ, 3 ಪಕ್ಷಗಳಿಗೂ ಕೂಡ ಒಂದು ಎಕ್ಸಾಂಪಲನ್ನು ಕೊಟ್ಟು ಒಂದೊಂದು ಪಕ್ಷಕ್ಕೆ ಯಾರ್ಯಾರು ಮುಖ್ಯ, ಯಾರ ಹೆಸರು ತಕ್ಷಣ ಕೇಳಿ ಬರುತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಂದರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ KN ರಾಜಣ್ಣ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.